Students, we are in the ninth session of sampling unit. I welcome you all to this session. ವಿದ್ಯಾರ್ಥಿಗಳೇ, ನಾವು ನಮೂನೆ ಅಧ್ಯಾಯದ 9ನೇ ಸೆಷನ್ನಲ್ಲಿದ್ದೇವೆ. ನಿಮ್ಮೆಲ್ಲರನ್ನ ಈ ಸೆಷನ್ಗೆ ಸ್ವಾಗತಿಸುತ್ತಿದ್ದೇನೆ. In this session, we are going to discuss the differences between probability and non-probability sampling. ಈ ಸೆಷನ್ನಲ್ಲಿ ನಾವು ಸಂಭವನೀಯ ನಮೂನೆ ಹಾಗೂ ಅಸಂಭವನೀಯ ನಮೂನೆಗಳ ನಡುವಿನ ವ್ಯತ್ಯಾಸಗಳನ್ನು ಚರ್ಚಿಸಲಿಕ್ಕಿದ್ದೇವೆ. ಈ ವಿಷಯಗಳ ಕುರಿತು ಚರ್ಚಿಸುವ ಪೂರ್ವದಲ್ಲಿ ಹಿಂದಿನ ಸೆಷನ್ನಲ್ಲಿ ನಾವು ಏನನ್ನು ಚರ್ಚಿಸಿದ್ದೇವೆ ಎನ್ನುವುದನ್ನು ನೋಡುವುದಾದರೆ, ಸಂಭವನೀಯ ನಮೂನೆಯ ವಿವಿಧ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳು ಏನು ಎಂಬುದನ್ನು ನಾವು ತಿಳ್ಕೊಂಡಿದ್ದೇವೆ. ಬಿಫೋರ್ ವಿ ಡಿಸ್ಕಸ್ ದಿ ಡಿಫರೆನ್ಸಸ್ ಬಿಟ್ವೀನ್ ಪ್ರೊಬಾಬಿಲಿಟಿ ಆ್ಯಂಡ್ ನಾನ್ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಮೆಥಡ್, we can have the recap of previous class. In the previous class, we have discussed the advantages and limitations of probability sampling method. The objective of this session is to make the students to understand the differences between probability and non-probability sampling. ಈ ಸೆಷನ್ನ ಉದ್ದೇಶ ಅಂತ ಹೇಳಿದರೆ, ಸಂಭವನೀಯ ನಮೂನೆ ಹಾಗೂ ಅಸಂಭವನೀಯ ನಮೂನೆಗಳ ನಡುವಿನ ವ್ಯತ್ಯಾಸಗಳನ್ನು ವಿದ್ಯಾರ್ಥಿಗಳು ತಿಳ್ಕೊಳ್ಳೋದಾಗಿದೆ. ಲೆಟ್ ಅಸ್ ಡಿಸ್ಕಸ್ ದ ಡಿಫರೆನ್ಸಸ್ ಬಿಟ್ವೀನ್ ಪ್ರೊಬಾಬಿಲಿಟಿ ಆ್ಯಂಡ್ ನಾನ್ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್. ಈಗ ನಾವು ಸಂಭವನೀಯ ನಮೂನೆ ಹಾಗೂ ಅಸಂಭವನೀಯ ನಮೂನೆಗಳ ನಡುವಿನ ವ್ಯತ್ಯಾಸಗಳನ್ನು ತಿಳ್ಕೊಳ್ಳುವ. ದ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಈಸ್ ಬೇಸ್ಡ್ ಆನ್ ದಿ ಥಿಯರಿ ಆಫ್ ಪ್ರೊಬಾಬಿಲಿಟಿ. ಆನ್ ದಿ ಅದರ್ ಹ್ಯಾಂಡ್, the non-probability sampling is not based on the theory of probability. ಸಂಭವನೀಯ ನಮೂನೆಯು ಸಂಭವನೀಯ ಸಿದ್ಧಾಂತದ ಆಧಾರದ ಮೇಲೆ ನಿರೂಪಿಸಲ್ಪಟ್ಟರೆ, ಅಸಂಭವನೀಯ ನಮೂನೆಯು ಯಾವುದೇ ರೀತಿಯಾಗಿ ಸಂಭವನೀಯ ಸಿದ್ಧಾಂತದ ಆಧಾರದ ಮೇಲೆ ನಿರೂಪಿಸಲ್ಪಟ್ಟಿಲ್ಲ ಅನ್ನುವಂಥದ್ದು. ಸೊ ಇದು ಬಹಳ ಮುಖ್ಯವಾಗಿ ಸಂಭವನೀಯ ಮತ್ತು ಅಸಂಭವನೀಯ ನಮೂನೆಗಳ ನಡುವೆ ಇರುವಂಥ ವ್ಯತ್ಯಾಸ. ದಿಸ್ ಇಸ್ ಅ ಮೇಜರ್ ಡಿಫರೆನ್ಸ್ ಬಿಟ್ವೀನ್ ಪ್ರೊಬಾಬಿಲಿಟಿ ಆ್ಯಂಡ್ ದಿ ನಾನ್ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಮೆಥಡ್ಸ್. ದ ಸೆಕೆಂಡ್ ಈಸ್ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಈಸ್ ಆಲ್ಸೋ ಕಾಲ್ಡ್ ಆಸ್ ರ್ಯಾಂಡಮ್ ಸ್ಯಾಂಪ್ಲಿಂಗ್, ವೆರಾಸ್ ದಿ ನಾನ್ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಈಸ್ ಕಾಲ್ಡ್ ಆಸ್ ನಾನ್ ರ್ಯಾಂಡಮ್ ಸ್ಯಾಂಪ್ಲಿಂಗ್. ಸಂಭವನೀಯ ನಮೂನೆಯನ್ನು ನಾವು ಯಾದೃಚ್ಛಿಕ ನಮೂನೆ ಅಂತ ಕರಿತೇವೆ, ಆದರೆ ಅಸಂಭವನೀಯ ನಮೂನೆಯನ್ನು ಯಾದೃಚ್ಛಿಕ ನಮೂನೆ ಅಂತ ನಾವು ಕರೆಯುವುದಿಲ್ಲ. ಇದು ಇನ್ನೊಂದು ಸಂಭವನೀಯ ನಮೂನೆ ಮತ್ತು ಅಸಂಭವನೀಯ ನಮೂನೆ ನಡುವೆ ಇರುವಂಥ ವ್ಯತ್ಯಾಸ. ದ ಥರ್ಡ್ ಡಿಫರೆನ್ಸ್ ಬಿಟ್ವೀನ್ ಪ್ರೊಬಾಬಿಲಿಟಿ ಆ್ಯಂಡ್ ನಾನ್ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಮೆಥಡ್ಸ್ ಈಸ್ ಇಟ್ ಪ್ರೊವೈಡ್ಸ್ ಎ ನಾನ್-ಝೀರೋ chance of selection for each population element. The probability sampling method provides a non-zero chance of selection for each population element. ಇಲ್ಲಿ ಪ್ರತಿಯೊಂದು ಘಟಕಕ್ಕೂ ನಮೂನೆಗೆ ಆಯ್ಕೆಯಾಗುವಂತಹ ಅವಕಾಶವನ್ನು ಕಲ್ಪಿಸಲಾಗುತ್ತೆ. In the non-probability sampling, it does not provide a chance of selection to each population element. ಇಲ್ಲಿ ಪ್ರತಿಯೊಂದು ಘಟಕಕ್ಕೂ ನಮೂನೆಗೆ ಆಯ್ಕೆಯಾಗುವಂಥ ಸಮಾನವಾದ ಅವಕಾಶಗಳು ಇರುವುದಿಲ್ಲ. ಇಟ್ ಡಸ್ ನಾಟ್ ಪ್ರೊವೈಡ್. ನಾನ್ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಆ ಅವಕಾಶವನ್ನು ಕಲ್ಪಿಸುವುದಿಲ್ಲ. ಇದು ಸಂಭವನೀಯ ನಮೂನೆ ಮತ್ತು ಅಸಂಭವನೀಯ ನಮೂನೆಗಳ ನಡುವೆ ಇರುವಂಥ ವ್ಯತ್ಯಾಸವಾದರೆ, ದ ಫೋರ್ತ್ ಡಿಫರೆನ್ಸ್ ಈಸ್ the results generated by probability sampling are free from bias, whereas in the non-probability sampling the result are more or less biased. ಈ ಸಂಭವನೀಯ ನಮೂನೆಯ ಫಲಿತಾಂಶಗಳು ಪೂರ್ವಗ್ರಹ ಪೀಡಿತವಾದಂಥ ಅಥವಾ ಯಾವುದೇ ಪಕ್ಷಪಾತವಾದಂಥ ನಿಲುವನ್ನು ಹೊಂದಿರೋದಿಲ್ಲ. ಅವುಗಳಿಂದ ದೂರ ಇರುತ್ತೆ. ಆದರೆ ಅಸಂಭವನೀಯ ನಮೂನೆ ಅನ್ನುವಂಥದ್ದು ಹೆಚ್ಚು ಪಕ್ಷಪಾತದಿಂದ ಕೂಡಿರುತ್ತೆ. While
discussing the types of non-probability sampling, we came to know that sometimes the selection of the samples are based on the judgment of the researcher, where the chances of bias are more when we compare with the probability sampling. ಅಂತಹ ಸಂದರ್ಭಗಳಲ್ಲಿ ಸಂಭವನೀಯ ನಮೂನೆ ಜೊತೆ ನಾವು ಹೋಲಿಕೆ ಮಾಡಿದಾಗ ಅಲ್ಲಿ ಹೆಚ್ಚು ಅಸಂಭವನೀಯ ನಮೂನೆಯಲ್ಲಿ ಪಕ್ಷಪಾತದ ನಿರ್ಧಾರಗಳು ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. The probability sampling test hypothesis, whereas non-probability sampling generates it. ಸಂಭವನೀಯ ನಮೂನೆಯು ಪ್ರಾಕಲ್ಪನೆಗಳನ್ನು ಪರಿಶೀಲಿಸಿದರೆ ಅಥವಾ ಪರೀಕ್ಷಿಸಿದರೆ, ಅಸಂಭವನೀಯ ನಮೂನೆ ಪ್ರಾಕಲ್ಪನೆಗಳನ್ನು ಹುಟ್ಟು ಹಾಕತ್ತೆ ಅಂತ. ಇದು ಬಹಳ ಮುಖ್ಯವಾದಂಥ ವ್ಯತ್ಯಾಸ ಸಂಭವನೀಯ ಮತ್ತು ಅಸಂಭವನೀಯ ನಮೂನೆಗಳ ನಡುವೆ ಇರುವಂಥದ್ದು. While discussing these two major types of sampling, probability sampling and non-probability sampling, we have come across various types of samplings in these two types of sampling methods. ನಾವು ಸಂಭವನೀಯ ನಮೂನೆ ಮತ್ತು ಅಸಂಭವನೀಯ ನಮೂನೆಗಳನ್ನು ಚರ್ಚಿಸುವಂಥ ಸಂದರ್ಭಗಳಲ್ಲಿ ಈ ಎರಡು ಪ್ರಮುಖ ಪ್ರಕಾರಗಳು ತಮ್ಮದೇ ಆದಂಥ ವಿವಿಧ ಪ್ರಕಾರಗಳನ್ನು ಹೊಂದಿದೆ ಅನ್ನುವಂಥದ್ದು. ದಿ probability sampling method has different types: simple random sampling, stratified random sampling, systematic or fixed interval sampling, cluster sampling, area sampling, multi-stage sampling and subsampling. ಸರಳ ಯಾದೃಚ್ಛಿಕ ನಮೂನೆ, ವರ್ಗೀಕೃತ ಯಾದೃಚ್ಛಿಕ ನಮೂನೆ, ವ್ಯವಸ್ಥಿತ ನಮೂನೆ, ಗುಚ್ಛ ನಮೂನೆ, ಪ್ರಾದೇಶಿಕ ನಮೂನೆ, ಬಹುಸ್ತರದ ನಮೂನೆ ಹಾಗೂ ಉಪನಮೂನೆಗಳಾಗಿ ನಾವು ಸಂಭವನೀಯ ನಮೂನೆಯನ್ನು ವರ್ಗೀಕರಿಸಿದರೆ, on the other hand, the non-probability sampling is having the following types: convenience or accidental sampling, purposive or judgment sampling, quota sampling and snowball sampling. ಆಕಸ್ಮಿಕ ನಮೂನೆ, ಉದ್ದೇಶಿತ ಅಥವಾ ನಿರ್ಣಯಿತ ನಮೂನೆ, ಪಾಲು ನಮೂನೆ ಹಾಗೂ ಸ್ನೋಬಾಲ್ ನಮೂನೆ ಅನ್ನುವಂಥದ್ದು. ಸೊ ದೀಸ್ ಆರ್ ದ ಮೇಜರ್ ಡಿಫ್ರೆನ್ಸಸ್ ಬಿಟ್ವೀನ್ probability and non-probability sampling. Students, I hope you all have understood the differences between probability and non-probability sampling. The remaining, the advantages and disadvantages of non-probability sampling can be discussed in the next session. Thank you very much.